ಟ್ರಂಪ್ ಮತ್ತು ಗ್ರೀನ್ಲ್ಯಾಂಡ್ ವಿವಾದ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ವನ್ನು ವಶಪಡಿಸಿಕೊಳ್ಳುವ ತನ್ನ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ದೇಶಗಳ ಮೇಲೆ ಭಾರೀ ವ್ಯಾಪಾರ ಸುಂಕ ಟ್ಯಾರಿಫ್ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾನೆ. ಅಂತಾರಾಷ್ಟ್ರೀಯ ಸುದ್ದಿಗಳು ಇರಾನಿನ ಪ್ರತಿಭಟನೆ ಮತ್ತು ಸಾವು-ನೋವು. ಇರಾನಿನಲ್ಲಿ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ತೀವ್ರಗೊಂಡಿದ್ದು, ಮೃತರ ಸಂಖ್ಯೆ 2060 ದಾಟಿದೆ ಎಂದು ವರದಿ ಪ್ರಕಾರ ತಿಳಿದುಬಂದಿದೆ. ವರದಿಯಾಗಿದೆ. ಅಮೆರಿಕದ ಎಚ್ಚರಿಕೆಯ ನಂತರ ಇರಾನ್ ಸರ್ಕಾರ ಸುಮಾರು 800 ಮರಣದಂಡನೆಗೆ ಶಿಕ್ಷೆಗಳನ್ನು ಒಳಗೊಂಡಿದೆ ಎಂದು ಇರಾನ್ ಸರ್ಕಾರ ಪ್ರತಿಭಟನೆಕಾರರ ನ್ಯೂಸ್ ವರದಿ ಬಂದಿದೆ. ಗಾಜಾ ಸಂಘರ್ಷ ಕೊನೆಗಾಣಿಸಲು ಟ್ರಂಪ್ ಮತ್ತು ಅವರ ಬೋರ್ಡ್ ಆಫ್ ಪೀಸ್ ಸದಸ್ಯರು ಘೋಷಿಸಿದ್ದು, ಜಾರ್ಡ್ ಕುಶ್ನರ್ ಮತ್ತು ಮಾರ್ಕೊ ರೂಬಿಯೋ ಅವರಿಗೆ ಪ್ರಮುಖ